ಅಲ್ ಅಹ್ಮದಿಯಾ ಒಂದು ಹ್ಯೂಮನ್ ರೈಟ್ಸ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಉಚಿತ ಸಾಮೂಹಿಕ ವಿವಾಹಗಳನ್ನು ನಡೆಸಲಾಯಿತು. ಸುದ್ದಿಯ ವಿವರ. ನಗರ ಹೊರವಲಯದ ತೇರಹಳ್ಳಿ ರಸ್ತೆಯ ಸುಲ್ತಾನ್ ತಿಪ್ಪಸಂದ್ರದ ಉದ್ಮಾನ್ ನಗರದಲ್ಲಿರುವ ಅಲ್ ಅಹ್ಮದಿಯಾ ಒಂದು ಹ್ಯೂಮನ್ ರೈಟ್ಸ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷ ಸೈಯದ್ ರಿಜ್ವಾನ್ ನೇತೃತ್ವದಲ್ಲಿ ಉಚಿತ ಸಾಮೂಹಿಕ ವಿವಾಹಗಳನ್ನು ನಡೆಸಲಾಯಿತು. 11 ಜನವರಿ ನವ ವಿವಾಹಿತರು ಈ ಸಂದರ್ಭದಲ್ಲಿ ತಮ್ಮ ನೂತನ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಈ ಎಲ್ಲಾ ಜೋಡಿಗಳಿಗೆ ಟ್ರಸ್ಟ್ ವತಿಯಿಂದ ವರ ಮತ್ತು ವಧುರವರುಗಳಿಗೆ ಹೊಸ ಬಟ್ಟೆಯೊಂದಿಗೆ ಸಂಸಾರ ನಡೆಸಲು ಅಗತ್ಯವಾದ ಗ್ಯಾಸ್ ಸ್ಟವ್, ವಾಷಿಂಗ್ ಮಿಷಿನ್, ಮಿಕ್ಸಿ, ಕುಕ್ಕರ್, ಮಂಚ, ಬೀರು, ಹಾಸಿಗೆ, ತಲೆದಿಂಬು, ರಗ್ಗು, ಪಾತ್ರೆಗಳು ಸೇರಿದಂತೆ ಅಗತ್ಯ ವಸ್ತುಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕಮಿಟಿಯ ಅಧ್ಯಕ್ಷ ಸೈಯದ್ ರಿಜ್ವಾನ್, ಕಳೆದ 10 ವರ್ಷಗಳಿಂದ ಕಮಿಟಿ ಸಾಮಾಜಿಕ ಕೆಲಸಗಳನ್ನು ಮಾಡುತ್ತಾ ಬರುತ್ತಿದ್ದು, ಕಳೆದ 5 ವರ್ಷಗಳಿಂದ ಸತತವಾಗಿ ಉಚಿತ ಸಾಮೂಹಿಕ ವಿವಾಹಗಳನ್ನು ನಡೆಸುತ್ತಾ ಬರುತ್ತಿದ್ದು, ಈ ಬಾರಿ 11 ಮದುವೆಗಳನ್ನು ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಉಚಿತ ಸಾಮೂಹಿಕ ವಿವಾಹಗಳನ್ನು ನಡೆಸುವುದರೊಂದಿಗೆ ಸಮಾಜ ಸೇವೆ ಮಾಡಲಾಗುವುದೆಂದು ತಿಳಿಸಿದರು. ಉಚಿತ ಸಾಮೂಹಿಕ ಮದುವೆಗಳ ಎಲ್ಲಾ ಕಾರ್ಯಕಲಾಪಗಳನ್ನು ಮೌಲಿಗಳಾದ ಅಲಿ ಹುಸೇನ್ ಸಾಹೇಬ್, ಮಹಮ್ಮದ್ ಸೈಯದ್ ಉರ್ ರಹಮಾನ್ ಸಾಹೇಬ್, ಸದ್ದಾಂ ಹುಸೇನ್ ಸಾಹೇಬ್, ಸಿರಾಜ್ ಸಾಹೇಬ್ ರವರುಗಳು ನಡೆಸಿಕೊಟ್ಟರು. ವಕೀಲ ದಿವಾಕರ್ ಹಾಗೂ ಇಮ್ರಾನ್ ರವರುಗಳು ಮಾತನಾಡಿ, ಸೈಯದ್ ರಿಜ್ವಾನ್ ಹಾಗೂ ಅವರ ತಂಡ ಉತ್ತಮ ಸಮಾಜ ಸೇವಾ ಕಾರ್ಯಗಳನ್ನು ಹಲವು ವರ್ಷಗಳಿಂದ ನಡೆಸುತ್ತಾ ಬರುತ್ತಿದ್ದು, ಬಡವರಿಗೆ ಅನುಕೂಲ ಆಗಲೆಂದು ಸಾಮೂಹಿಕ ವಿವಾಹಗಳನ್ನು ಮಾಡುತ್ತಿರುವುದು ಶ್ಲಾಘನೀಯ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆ ಹಾಗೂ ಮದುವೆಗಳನ್ನು ಮಾಡುವ ಶಕ್ತಿಯನ್ನು ದೇವರು ನೀಡಲಿ ಎಂದು ಶುಭ ಕೋರಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅಂಜುಮಾನ್ ಇಸ್ಲಾಮಿಯಾ ಉಪಾಧ್ಯಕ್ಷ ಡಾಕ್ಟರ್ ಮುಸ್ತಫಾ, ನಗರ ಸಭೆ ಮಾಜಿ ಸದಸ್ಯ ಸಲಾವುದ್ದೀನ್ ಬಾಬು, ಮಸ್ತಾನ್, ಅಕ್ರಮ್, ತನ್ನು, ಅಪ್ರೂಷ ಪಾಷಾ, ಏಜಾಜ್ ಪಾಷಾ, ಮಹಮ್ಮದ್ ರಫಿ, ಪರಮೇಶ್, ಶಂಕರ, ಸಾದೀಕ್, ಅನ್ನು, ಅಲೀಂ, ಮನ್ಸೂರ್ ಮುಂತಾದವರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ನಯಾಜ್ ಪಾಷಾ, ನವಾಜ್, ಶಬೀರ್, ಮೌಲಾ, ಜಿಯಾವುಲ್ಲಾ, ಸಮೀರ್, ಶಬೀರ್, ಟ್ರಸ್ಟ್ನ ಸದಸ್ಯರು ಹಾಗೂ ವಧುಗಳ ಮತ್ತು ವರರ ಕುಟುಂಬಸ್ಥರು ಹಾಗೂ ಅಪಾರ ಸಂಖ್ಯೆಯ ಮಹಿಳೆಯರು ಉಪಸ್ಥಿತರಿದ್ದರು. पहला कलिमा तय्यब ला इलाहा इल्लल्लाहु मुहम्मदुर रसूलुल्लाह सल्लल्लाहु अलैहि वसल्लम। दूसरा कलिमा शहादत अशहदु अल्ला इलाहा इल्लल्लाहु जब्बस्तु नकातु जब्बस्तु नकातु محمد رسول الله وعائشة صديقة رضي الله تعالى عنهما. اللهم ألف بين مقام ألفت بين المضافات بمسر رضي الله تعالى عنهما. يا بار الله يا مالك بار परवरदिगार मौला तो अपनी फضल से और अपनी हम्द का सदका दफे से मौला इंत मिन आइन तमाम निकाह खाने को कबूल फरमा मौला तो अपने फضल से रहो। आज खड़ो ऐसा फिर रिजल्ट जनाब मोहम्मद मुस्तफा साहब की गुलपोशी होगी। जनाब मोहम्मद मुस्तफा साहब, एडवोकेट दिवाकर साहब की गुलपोशी होगी। साथ में अस्सलाम वालेकुम रहमतुल्लाहि व बरकातुहू। अल अहमदिया ह्यूमन राइट्स वेलफेयर ट्रस्ट की जो ट्रस्ट चली है, ये 5वां मरतबा है जो इस तरह शादियों का इंतजाम किया गया है। इसमें हमारा कुछ भी नहीं, और मैं और मेरी पूरी टीम शब्बीर भाई, अमूदा, अलीम भाई, अन्नू, जो तमाम नवाज जितने भी ही मेरे साथ मुबारक, सबका मैं शुक्रगुजार हूँ। वही मेरी ताकत है, मेरा तो कुछ भी नहीं। अल्लाह और अपनी अच्छी बैच दी है तमाम का, जो ये काम में हमारी मदद की है, इंशाल्लाह उनका तमाम का शुक्रगुजार हूँ और मेरी टीम का शुक्रगुजार हूँ और आए हुए मेहमानों का शुक्रगुजार हूँ और तमाम मीडिया का शुक्रगुजार हूँ। अल्लाह ये काम को कबूल करे, आमीन।